ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ಶಾಂತಮ್ಮ ಜೋರಾಗಿ ಕೂಗಾಡ್ತಾ ಇದ್ರು. ಅದನ್ನು ಕೇಳಿ ಸಂಧ್ಯಾ ತುಂಬಾ ಗಾಬರಿ ಪಟ್ಕೊಳ್ತಾಳೆ. ಯಾಕೆಂದ್ರೆ ಈ ಮನೆಯಲ್ಲಿ 50,000 ರೂಪಾಯಿ ಕಳ್ಳತನವಾಗಿತ್ತು. ಸಂಧ್ಯಾಳ ಗಂಡ ಅರವಿಂದ್ ತನ್ನ ತಾಯಿಯ ಚಿಕಿತ್ಸೆಗಾಗಿ ಮತ್ತು ಮನೆಯ ಖರ್ಚಿಗಾಗಿ ಆ ದುಡ್ಡು ಕಳಿಸ್ಕೊಟ್ಟಿದ್ದ. ಶಾಂತಮ್ಮ ಹೇಳ್ತಾ ಇದ್ಲು, ದುಡ್ಡನ್ನು ನಾನು ಬೀರ್ವಾದಲ್ಲೇ ಇಟ್ಟಿದ್ದೆ, ಆದ್ರೆ ಈಗ ಅಲ್ಲಿ ದುಡ್ಡು ಕಾಣಿಸ್ತಾ ಇಲ್ಲ ಅಂತ. ಈ ಗಲಾಟೆ ಕೇಳಿ ಸಂಧ್ಯಾಳ ಮಾವ ಕೂಡ ಹೊರಗೆ ಬಂದಿದ್ರು. ಅವರ ಕಣ್ಣುಗಳಲ್ಲಿ ಅನುಮಾನ ಕಂಡು ಸಂಧ್ಯಾಗೆ ಉಸಿರು ಕಟ್ಟಿದಂತೆ ಆಗ್ತಾ ಇತ್ತು. ಅವಳಿಗೆ ಚೆನ್ನಾಗಿ ಗೊತ್ತು, ಈ ಮನೆಯಲ್ಲಿ ನನ್ನ ಮಾತನ್ನು ಯಾರೂ ನಂಬೋದಿಲ್ಲ ಅಂತ. ಯಾಕೆಂದ್ರೆ ಕಳೆದ 1 ವರ್ಷದಿಂದ ಈ ಮನೆಯಲ್ಲಿ ಕಳ್ಳತನ ಶುರುವಾಗಿತ್ತು. ಒಂದು ಬಾರಿ 5,000 ರೂಪಾಯಿ ಹೋದ್ರೆ ಇನ್ನೊಂದು ಬಾರಿ 500 ರೂಪಾಯಿ, ಕೆಲವೊಮ್ಮೆ ಸಣ್ಣ ಪುಟ್ಟ ವಸ್ತುಗಳು, ಬೆಳ್ಳಿ, ಬಂಗಾರ. ಈಗ ಪೂರ್ತಿ 50,000 ರೂಪಾಯಿ ಕಳ್ಳತನವಾಗಿಬಿಟ್ಟಿತ್ತು. ಮನೆಯಲ್ಲಿ ಅತ್ತೆಯ ಕಿರುಚಾಟ ಕೇಳಿ ಎಲ್ಲರೂ ಅಲ್ಲಿಗೆ ಬಂದು ಸೇರಿದ್ರು. ಎಲ್ಲರೂ ಸಂಧ್ಯಾಳನ್ನೇ ಬೈತಾ ಇದ್ರು. ಗಾಬರಿಯಿಂದ ಸಂಧ್ಯಾಳ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ಅವಳು ಅಳ್ತಾ ಹೇಳ್ತಾ ಇದ್ಲು, ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಆ ದುಡ್ಡನ್ನು ನೋಡ್ಲಿಲ್ಲ ಅಂತ. ಆದರೆ ಅವಳ ಮಾತನ್ನು ಯಾರು ಕೇಳಲು ತಯಾರಿರ್ಲಿಲ್ಲ. ಆಗ ಶಾಂತಮ್ಮ ಹೇಳ್ತಾ ಇದ್ರು, ನೀನು ಈ ಮನೆಗೆ ಬರೋದಕ್ಕಿಂತ ಮೊದಲು ಒಂದು ದಿನ ಕೂಡ ನಮ್ಮ ಮನೆಯಲ್ಲಿ ಈ ರೀತಿ ಆಗಿರ್ಲೇ ಇಲ್ಲ. ನೀನು ಬಂದ ನಂತರವೇ ಇದೆಲ್ಲ ಶುರುವಾಗಿರೋದು. ನೀನು ನಿನ್ನ ತವರು ಮನೆಗೆ ಇಲ್ಲಿಂದ ಎಲ್ಲವನ್ನು ಕದ್ದು ಕಳಿಸ್ಕೊಡ್ತಾ ಇದೀಯಾ. ನಿನ್ನ ತವರು ಮನೆಯನ್ನು ಉದ್ಧಾರ ಮಾಡಲು ನಮ್ಮ ಮನೆಯನ್ನು ಹಾಳು ಮಾಡ್ತಾ ಇದೀಯಾ. ಈ ಮಾತುಗಳನ್ನು ಕೇಳಿ ಸಂಧ್ಯಾ ಜೋರಾಗಿ ಅಳಕ್ಕೆ ಶುರು ಮಾಡಿದ್ಲು. ಆದರೆ ಅವಳಿಂದ ಏನು ಹೇಳಲು ಸಾಧ್ಯವಾಗ್ತಾ ಇರಲಿಲ್ಲ. ಈಗ ಸಂಧ್ಯಾ ಆ ಬಾಗಿಲನ್ನೇ ನೋಡ್ತಾ ಇದ್ಲು. ಆ ಬಾಗಿಲು ಈಗಲೂ ಮುಚ್ಚೇ ಇತ್ತು. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಆ ರೂಮಿನಲ್ಲಿ ಯಾರಿದ್ದಾರೆ ಅಂತ. ಅವರು ಯಾಕೆ ರೂಮಿಂದ ಹೊರಗಡೆ ಬರ್ತಾ ಇಲ್ಲ ಅಂತ ಕೂಡ ಅವಳಿಗೆ ಗೊತ್ತು. ಆ ರಹಸ್ಯವನ್ನು ತಡೆದುಕೊಳ್ಳುವ ಶಕ್ತಿ ಈ ಮನೆಯವರಿಗೆ ಇಲ್ಲ. ನನ್ನ ಗಂಡ ಮನೆಗೆ ಬಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ಸಂಧ್ಯಾ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನೆ ಇದ್ಲು. ವಿದೇಶದಲ್ಲಿದ್ದ ಶಂಕರ್ ಕೆಲಸದಿಂದ ಸುಸ್ತಾಗಿ ತನ್ನ ರೂಮಿಗೆ ಬಂದು ಸೇರ್ತಾನೆ. ಅಷ್ಟರಲ್ಲೇ ಮನೆಯವರು ಮಾಡಿದ ಆ ಫೋನ್ ಕಾಲ್ನಿಂದ ಅವನಿಗೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು. ಅಯ್ಯೋ ದೇವ್ರೆ, ಇವತ್ತು ಏನಾಯ್ತು, ಏನೇನು ಹೇಳ್ತಾರೋ ಇವರು ಎಂದುಕೊಂಡು ಶಂಕರ್ ಫೋನ್ ಅಟೆಂಡ್ ಮಾಡಿದ್ದ. ಫೋನಿನಲ್ಲಿ ಅಮ್ಮನ ಅಳು, ತಂದೆಯ ಕಂಪ್ಲೇಂಟ್ಗಳು ಅವನ ನೆಮ್ಮದಿಯನ್ನು ಹಾಳು ಮಾಡಿಬಿಟ್ಟಿದ್ವು. ಅವನು ಎಷ್ಟೋ ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದೆ ದುಡಿದು ಮನೆಗೆ ದುಡ್ಡು ಕಳಿಸ್ಕೊಡ್ತಾ ಇದ್ದ. ಆದರೆ ಆ ಮನೆಯಲ್ಲಿ ಎಲ್ಲದಕ್ಕೂ ಅವರು ಒದ್ದಾಡ್ತಾ ಇದ್ರು. ಶಂಕರ್ಗೆ ತನ್ನ ಹೆಂಡತಿ ಸಂಧ್ಯಾ ಅಂದ್ರೆ ತುಂಬಾ ಪ್ರೀತಿ ಇತ್ತು. ಅವನಿಗೆ ಅನ್ನಿಸ್ತಾ ಇತ್ತು, ನನ್ನ ತಂದೆ ತಾಯಿ ಅವರಿಗೆ ವಯಸ್ಸಾಗೋಗಿದೆ, ಅವರ ವಸ್ತುಗಳನ್ನು ಎಲ್ಲೆಂದರಲ್ಲಿ ಇಟ್ಟು ಮರೆತು ಹೋಗ್ತಾ ಇದ್ದಾರೆ ಅಂತ. ಆದರೆ ಈ ದಿನ ತಂದೆ ತಾಯಿಯ ಮಾತುಗಳು ಅವನ ವಿಶ್ವಾಸವನ್ನು ಕೊಂದು ಹಾಕಿತು. ಯಾಕೆಂದ್ರೆ ಮನೆಯಲ್ಲಿ ಸಂಧ್ಯಾಳನ್ನು ಬಿಟ್ರೆ ಹೊರಗಿನವರು ಅಂತ ಯಾರೂ ಇರಲಿಲ್ಲ. ಹೊರಗಿನವರು ಮನೆಗೆ ಯಾರು ಬಂದು ಹೋಗ್ತಾ ಕೂಡ ಇರಲಿಲ್ಲ. ಎಷ್ಟೋ ತಿಂಗಳಿಂದ ಅವನ ಮನಸ್ಸಿನಲ್ಲಿ ನೆಟ್ಟಿದ್ದ ಆ ಅನುಮಾನದ ಬೀಜಗಳು ಈಗ ಬೆಳೆದು ದೊಡ್ಡ ಹೆಮ್ಮರವಾಗಿ ಬಿಟ್ಟಿದ್ವು. ಶಂಕರ್ಗೆ ಅನ್ನಿಸ್ತಾ ಇತ್ತು, ನನ್ನ ಹೆಂಡತಿ ನಿಜವಾಗಿಯೂ ಅವರ ತವರು ಮನೆಗೆ ಇವೆಲ್ಲವನ್ನು ಕಳಿಸ್ಕೊಡ್ತಾ ಇಲ್ಲ ತಾನೆ. ಇಲ್ಲದಿದ್ರೆ ಅವಳ ಜೀವನದಲ್ಲಿ ಬೇರೆ ಯಾರಾದರೂ ಇರಬಹುದಾ ಎನ್ನುವ ಅನುಮಾನ ಅವನ ಮನಸ್ಸಿನಲ್ಲಿ ಮೂಡಿತ್ತು. ಶಂಕರ್ ಯೋಚಿಸ್ತಾ ಇದ್ದ, ಸಂಧ್ಯಾ ಮದುಮಗಳಾಗಿ ಈ ಮನೆಗೆ ಬಂದಾಗ ಅವಳು ಎಷ್ಟೊಂದು ಅಮಾಯಕವಾಗಿ ಕಾಣಿಸ್ತಾ ಇದ್ಲು. ಆ ಅಮಾಯಕತ್ವದಲ್ಲೇ ಅವಳು ತನ್ನ ಗಂಡನ ಮನಸ್ಸನ್ನು ಗೆದ್ದುಕೊಂಡಿದ್ಲು. ಆದರೆ ಈ ದಿನ ಅವಳ ಪ್ರೀತಿ, ಅವಳ ಅಮಾಯಕತ್ವದ ಮೇಲೆ ಅನುಮಾನಗಳು ಎದ್ದಿದ್ವು. ಶಂಕರ್ಗೆ ಈಗ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಪ್ರತಿದಿನ ಮನೆಯಿಂದ ಬರುವ ಫೋನ್ಗಳಲ್ಲಿ ಪ್ರೀತಿಯಾದ ಮಾತುಗಳು ಅಂತ ಯಾವುದೂ ಇರ್ತಾ ಇರಲಿಲ್ಲ. ಪ್ರತಿದಿನ ಕೇವಲ ಕಂಪ್ಲೇಂಟ್ಗಳು ಮಾತ್ರ ಇರ್ತಾ ಇದ್ವು. ಆದ್ದರಿಂದ ಶಂಕರ್ ತುಂಬಾ ಬೇಸತ್ತಿದ್ದ. ಈಗ ಅವನು ಒಂದು ದೊಡ್ಡ ನಿರ್ಧಾರವನ್ನು ಮಾಡಿಬಿಟ್ಟಿದ್ದ. ಶಂಕರ್ ತಕ್ಷಣ ತನ್ನ ಹಳೆಯ ಸ್ನೇಹಿತನಿಗೆ ಫೋನ್ ಮಾಡ್ತಾನೆ. ತನ್ನ ಮನಸ್ಸಿನ ಭಾವನೆಗಳನ್ನು ಅವನ ಜೊತೆ ಹಂಚಿಕೊಂಡು, ಇದು ನನ್ನ ಮನೆಯ ಗೌರವದ ಪ್ರಶ್ನೆ, ಈ ವಿಷಯ ಯಾವುದೇ ಕಾರಣಕ್ಕೂ ಹೊರಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ತನ್ನ ಗೆಳೆಯ ಸಹಾಯವನ್ನು ಕೇಳಿಕೊಳ್ತಾನೆ. ಶಂಕರ್ನ ಗೆಳೆಯ ಆ ಊರಿನಲ್ಲಿ ಕೇಬಲ್ ಆಪರೇಟರ್ ಕೆಲಸ ಮಾಡ್ತಾ ಇದ್ದ. ನೀನು ಕೇಬಲ್ ವೈರ್ ಕಟ್ ಮಾಡಿ ರಿಪೇರಿ ಮಾಡ್ತೀನಿ ಅಂತ ನನ್ನ ಮನೆಗೆ ಹೋಗು. ಯಾರಿಗೂ ಗೊತ್ತಾಗದ ಹಾಗೆ, ಯಾರಿಗೂ ಅನುಮಾನ ಬಾರದ ಹಾಗೆ ನಮ್ಮ ಮನೆಯಲ್ಲಿ ಒಂದು CC ಕ್ಯಾಮ್ರಾವನ್ನು ಫಿಟ್ ಮಾಡಬೇಕು. ಅದು ಮನೆಯಲ್ಲಿ ಯಾರಿಗೂ ಸಹ ಕಾಣಿಸ್ಬಾರ್ದು. ಅದರಲ್ಲಿ ಬರುವ ಎಲ್ಲ ರೆಕಾರ್ಡಿಂಗ್ ನನ್ನ ಮೊಬೈಲ್ಗೆ ಕನೆಕ್ಟ್ ಆಗಬೇಕು ಅಂತ ಕೇಳ್ಕೊಳ್ತಾನೆ. ಇದೆಲ್ಲವನ್ನು ಮಾಡಬೇಕಾದ್ರೆ ಶಂಕರ್ ತುಂಬಾ ನೊಂದುಕೊಳ್ತಾ ಇದ್ದ. ಯಾಕೆಂದ್ರೆ ಅವನು ತನ್ನ ಮನೆಯವರ ಮತ್ತು ತನ್ನ ಹೆಂಡತಿಯ ಮೇಲೆ ಈಗ ಅನುಮಾನದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದ. ಆದರೆ ಅವನಿಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ. ಅವನ ಸತ್ಯವನ್ನು ತಿಳಿದುಕೊಳ್ಳಲೇಬೇಕಾಗಿತ್ತು.
ಈಗ ಶಂಕರ್ನ ಸ್ನೇಹಿತ ಸುಕುಮಾರ್ ಕೇಬಲ್ ರಿಪೇರಿ ಮಾಡಲು ಅಂತ ಹೇಳಿ ಶಂಕರ್ ಮನೆಗೆ ಹೋಗ್ತಾನೆ. ಅವನನ್ನು ನೋಡಿ ಶಾಂತಮ್ಮ ಅನುಮಾನದಿಂದಲೇ ಕೇಳ್ತಾ ಇದ್ರು. ಆಗಲೇ ಸುಕುಮಾರ್ ಹೇಳ್ತಾನೆ, ಆಂಟಿ, ನಿಮ್ಮ ಮನೆಯಲ್ಲಿ ಕೇಬಲ್ ಬರ್ತಿಲ್ವಲ್ಲ, ಆದ್ದರಿಂದಲೇ ನಾನು ಅದನ್ನು ಸರಿ ಮಾಡಲು ಬಂದಿದ್ದೇನೆ ಅಂತ ಹೇಳ್ದ. ಶಾಂತಮ್ಮ ಅವನನ್ನು ಮನೆಯ ಒಳಗೆ ಕರೀತಾರೆ. ಆಗ ಸಂಧ್ಯಾ ಅಡಿಗೆ ಮನೆಯಲ್ಲಿ ಏನೋ ಕೆಲಸ ಮಾಡ್ಕೊಳ್ತಾ ಇದ್ಲು. ಶಾಂತಮ್ಮ ಅವನಿಗೆ ಟಿವಿಯನ್ನು ತೋರಿಸಿ ತನ್ನ ರೂಮಿಗೆ ಹೊರಟು ಹೋಗ್ತಾಳೆ. ಈಗ ಸುಕುಮಾರ್ ತುಂಬಾ ಹುಷಾರಾಗಿ ಅಲ್ಲೇ ಗೋಡೆಯ ಮೇಲೆ ಇದ್ದ ವಾಚ್ ಪಕ್ಕದಲ್ಲಿ ಆ ಕ್ಯಾಮರಾವನ್ನು ಫಿಟ್ ಮಾಡ್ತಾನೆ, ಯಾರ ಕಣ್ಣಿಗೂ ಕಾಣದ ಹಾಗೆ. ಕೆಲಸ ಮುಗಿದ ನಂತರ ಸುಕುಮಾರ್ ಸೈಲೆಂಟ್ ಆಗಿ ಅಲ್ಲಿಂದ ಹೊರಗೆ ಹೊರಟೋಗ್ತಾನೆ. ಶಂಕರ್ಗೆ ಫೋನ್ ಮಾಡಿ ಹೇಳ್ತಾನೆ, ಗೆಳೆಯ, ಎಲ್ಲವೂ ಸರಿಯಾಗಿ ಮಾಡಿದ್ದೀನಿ ಅಂತ. ಈಗ ಶಂಕರ್ ತನ್ನ ಮೊಬೈಲ್ನಲ್ಲಿ ತನ್ನ ಮನೆಯಲ್ಲಿ ನಡೆಯುತ್ತಿದ್ದ ಎಲ್ಲವನ್ನೂ ನೋಡ್ತಾ ಇದ್ದ. ಅವನ ಕೆಲಸ ಕಾರ್ಯ ಬಿಟ್ಟು ಮೊಬೈಲನ್ನೇ ಗಮನಿಸುತ್ತಾ ಕುಳಿತುಕೊಂಡಿದ್ದ. ಈಗ ಮನೆಯಲ್ಲಿ ಎಲ್ಲ ನಾರ್ಮಲ್ ಆಗೇ ಇದ್ವು. ಸಂಧ್ಯಾ ಒಬ್ಬಳೆ ಮನೆಯ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು. ಮನೆಯವರಿಗೆ ಊಟ ಕೂಡ ಬಡಿಸ್ತಾ ಇದ್ಲು. ಆದ್ರೆ ಅವಳನ್ನು ಯಾರು ಕೇರ್ ಮಾಡ್ತಾ ಇರ್ಲಿಲ್ಲ. ಅವಳನ್ನು ಊಟ ಮಾಡಿದ್ಯಾ ಅಂತ ಕೂಡ ಯಾರು ಅಲ್ಲಿ ಕೇಳ್ತಾ ಇರ್ಲಿಲ್ಲ. ಶಂಕರ್ ರಾತ್ರಿ ಆಗುವುದನ್ನೇ ಕಾಯ್ತಾ ಇದ್ದ. ಯಾಕೆಂದ್ರೆ ಪ್ರತಿ ಬಾರಿಯೂ ಮನೆಯಲ್ಲಿ ಕಳ್ಳತನವಾಗುವುದು ರಾತ್ರಿಯಲ್ಲೇ. ಅವನು ನೋಡ್ತಾ ಇದ್ದ, ಈಗ ಇಲ್ಲಿ ಯಾರು ಬರಬಹುದು ಅಂತ. ಅವನ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಈ ಕೆಲಸ ಸದ್ಯ ಮಾಡ್ತಾ ಇಲ್ಲ, ಅವಳು ನಿರ್ದೋಷಿ ಎಂದು. ಆದರೆ ಅವನು ಊಹಿಸದ ಒಂದು ಸತ್ಯ ಅವನ ಕಣ್ಣ ಮುಂದೆ ಬರುವುದರಲ್ಲಿತ್ತು. ಎಲ್ಲರೂ ಊಟ ಮಾಡಿ ಅವರವರ ರೂಮ್ಗಳಿಗೆ ಹೋಗಿ ಮಲಗಿಕೊಳ್ತಾರೆ. ಸಂಧ್ಯಾ ಕೂಡ ಎಲ್ಲ ಕೆಲಸವನ್ನು ಮುಗಿಸಿ ಅವಳು ಕೂಡ ಊಟ ಮಾಡಿ ಅವಳು ಮಲಗಲು ರೂಮ್ಗೆ ಹೋಗಿದ್ಲು. ಆದ್ರೆ ಶಂಕರ್ ಮಾತ್ರ ಮೊಬೈಲ್ನಲ್ಲೇ ಕುಳಿತುಕೊಂಡಿದ್ದ. ಅಲ್ಲಿ ಏನು ನಡೆಯುತ್ತೋ ನೋಡ್ಬೇಕು ಅಂತ ಎದುರು ನೋಡ್ತಾ ಇದ್ದ. ಶಂಕರ್ಗೆ ಅನ್ನಿಸ್ತಾ ಇತ್ತು, ಒಂದು ವೇಳೆ ಸಂಧ್ಯಾ ಈ ಕೆಲಸ ಮಾಡಿದ್ರೆ ನಾನು ಅವಳಿಗೆ ತಕ್ಷಣ ಡೈವರ್ಸ್ ಕೊಟ್ಟು ಬಿಡ್ತೀನಿ ಅಂತ. ಆದ್ರೆ ಅವನ ಮನಸ್ಸು ಹೇಳ್ತಾ ಇತ್ತು, ಸಂಧ್ಯಾ ಅಂತವಳಲ್ಲ, ಅವಳು ಈ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು. ಈ ಕೆಲಸವನ್ನು ಮನೆಯ ಬೇರೆ ಯಾರಾದ್ರೂ ಮಾಡಿದ್ರೆ ನೀನು ಏನು ಮಾಡ್ತೀಯಾ ಎಂದು ಅವನ ಮನಸ್ಸು ಅವನನ್ನೇ ಪದೇ ಪದೇ ಪ್ರಶ್ನೆ ಮಾಡ್ತಾ ಇತ್ತು. ಅದಕ್ಕೆ ಶಂಕರ್ ಬಳಿ ಯಾವುದೇ ಉತ್ತರವಿರಲಿಲ್ಲ. ಆ ರಾತ್ರಿ ತನ್ನ ಗಂಡ ಹೆಂಡತಿಯನ್ನು ಪರೀಕ್ಷಿಸುತ್ತಿದ್ದ. ಆ ರಾತ್ರಿ ಸಂಧ್ಯಾಗೆ ಅಗ್ನಿ ಪರೀಕ್ಷೆಯ ರಾತ್ರಿಯಾಗಿತ್ತು. ಮಧ್ಯರಾತ್ರಿ ಶಂಕರ್ ಇನ್ನೂ ಮೊಬೈಲ್ ನೋಡ್ತಾನೇ ಇದ್ದ. ಈಗ ಆ ಮೊಬೈಲ್ನಲ್ಲಿ ಕಂಡ ದೃಶ್ಯ ನೋಡಿ ಅವನು ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದ್ದ. ಮನೆಯ ಬಾಗಿಲು ಒಳಗಿನಿಂದ ಮುಚ್ಚೆ ಇತ್ತು. ಆದರೆ ಹೊರಗಿನಿಂದ ಯಾರೋ ಕಿಟಕಿ ಓಪನ್ ಮಾಡ್ತಾ ಇದ್ರು. ಕಿಟಕಿಯಿಂದ ಮನೆಯೊಳಗೆ ಯಾರೋ ಮನುಷ್ಯ ಬಂದ ಹಾಗೆ ಆಗ್ತಿತ್ತು. ಆ ಕತ್ತಲಲ್ಲಿ ಅವರು ಯಾರೆಂದು ಗೊತ್ತಾಗ್ಲಿಲ್ಲ ಶಂಕರ್ಗೆ. ಇದು ಯಾರು ಇರಬಹುದು? ನಾನು ಮನೆಯಲ್ಲಿಲ್ಲದ ಸಮಯದಲ್ಲಿ ನಮ್ಮ ಮನೆಯೊಳಗೆ ಬಂದಿದ್ದಾರೆ. ಇದು ಯಾರಾದರೂ ಕಳ್ಳರು ಇರಬಹುದಾ ಅಥವಾ ಬೇರೆ ಏನಾದರೂ ಇರಬಹುದಾ? ಆಗಲೇ ಅವನಿಗೆ ತನ್ನ ತಾಯಿಯ ಮಾತುಗಳು ನೆನಪಾಗಿದ್ವು. ಅಮ್ಮ ಹೇಳ್ತಾ ಇದ್ಲು, ನಿನ್ನ ಹೆಂಡತಿ ಇಲ್ಲಿ ಬೇರೆ ಗಂಡಸರ ಜೊತೆ. ಅಯ್ಯೋ ಸ್ವಾಮಿ, ಆ ನೀಚ ಕೆಲಸ ನನ್ನಿಂದ ಹೇಳಲೇ ಆಗ್ತಿಲ್ಲಪ್ಪ. ತನ್ನ ತಾಯಿಯ ಆ ಮಾತುಗಳು ಸತ್ಯವಾ ಎಂದು ಈಗ ಶಂಕರ್ಗೆ ಅನುಮಾನ ಕೂಡ ಶುರುವಾಗಿತ್ತು. ಆ ನೆರಳು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಅಲ್ಮಾರಿ ಇದ್ದ ಕಡೆಗೆ ಬಂದಿತ್ತು. ಆ ವ್ಯಕ್ತಿ ಪದೇ ಪದೇ ನನ್ನ ಬೆಡ್ರೂಮಿನ ಕಡೆ ಕೂಡ ನೋಡ್ತಾ ಇದ್ದ. ಅಲ್ಮಾರಿ ಓಪನ್ ಮಾಡಲು ಮುಂದಾಗ್ತಾನೆ. ಅಷ್ಟರಲ್ಲೇ ಸಂಧ್ಯಾಗೆ ಎಚ್ಚರವಾಗಿತ್ತು ಅನ್ಸುತ್ತೆ. ಅವಳು ಕೂಡ ಹೊರಗೆ ಹಾಲಿಗೆ ಬಂದಿದ್ಲು. ಶಂಕರ್ ಅಂದ್ಕೊಳ್ತಾನೆ, ಈಗ ಸಂಧ್ಯಾ ಜೋರಾಗಿ ಕಿರುಚಿ ಎಲ್ಲರನ್ನೂ ಎಬ್ಬಿಸ್ತಾಳೆ ಅಂತ. ಆದ್ರೆ ಸಂಧ್ಯಾ ಕಿರುಚಾಡ್ಲಿಲ್ಲ, ಯಾರನ್ನು ಎಬ್ಬಿಸ್ಲೂ ಇಲ್ಲ. ಅವಳು ಸೈಲೆಂಟ್ ಆಗಿ ಆ ನೆರಳಿನ ಪಕ್ಕದಲ್ಲಿ ಹೋಗಿ ನಿಂತ್ಕೊಳ್ತಾಳೆ. ಇದೆಲ್ಲವನ್ನು ನೋಡ್ತಾ ಇದ್ದ ಶಂಕರ್ಗೆ ಒಂದು ಕ್ಷಣ ಶಾಕ್ ಆಗಿತ್ತು. ಇದೆಲ್ಲ ಏನು ನಡೀತಾ ಇದೆ ನನ್ನ ಮನೆಯಲ್ಲಿ? ಕಳ್ಳ ಮತ್ತು ಮನೆಯ ಯಜಮಾನಿ ಇಬ್ಬರು ಪಕ್ಕ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಗಲಾಟೆ ಆಗ್ತಾ ಇರಲಿಲ್ಲ, ಯಾವುದೇ ಕಿರುಚಾಟ ಇರಲಿಲ್ಲ. ಆಗಲೇ ಶಂಕರ್ ನೋಡ್ತಾನೆ, ಆ ನೆರಳು ಸಂಧ್ಯಾಲ ಕಾಲಿನ ಮೇಲೆ ಬಿದ್ದು ಏನೋ ಹೇಳಿದ ಹಾಗೆ ಅನ್ನಿಸ್ತಾ ಇತ್ತು. ಶಂಕರ್ಗೆ ಅನ್ನಿಸ್ತು, ಈ ವ್ಯಕ್ತಿ ಸಂಧ್ಯಾ ಕಾಲಿಗೆ ಬಿದ್ದು ಏನೋ ಕೇಳ್ಕೊಳ್ತಾ ಇರಬಹುದು ಅಂತ ಅವನು ಯೋಚಿಸ್ತಾ ಇದ್ದ. ಸಂಧ್ಯಾ ಏನೂ ಹೇಳಲಿಲ್ಲ, ಅವನನ್ನು ಓಡಿಸಲು ಸಹ ಇಲ್ಲ. ಬದಲಿಗೆ ಅವಳೇ ಅಲ್ಮಾರ ಓಪನ್ ಮಾಡಿ ಕೆಲವೊಂದು ವಸ್ತುಗಳನ್ನು ಅವನ ಕೈಗೆ ಕೊಟ್ಟು ಬಿಡ್ತಾಳೆ. ಈ ದೃಶ್ಯ ನೋಡಿ ಶಂಕರ್ಗೆ ತಲೆ ಮೇಲೆ ಕಲ್ಲು ಬಿದ್ದ ಹಾಗೆ ಆಗಿತ್ತು. ಅವನಿಗೇನು ಮಾಡಬೇಕೋ ಅರ್ಥವಾಗಲಿಲ್ಲ. ಅವನ ಮೈಂಡ್ ಒಂದು ಕ್ಷಣ ಬ್ಲಾಂಕ್ ಆಗಿಬಿಟ್ಟಿತ್ತು. ಶಂಕರ್ ಎಷ್ಟೊಂದು ನಂಬಿದ್ದ ತನ್ನ ಹೆಂಡತಿ ತನ್ನ ಮನೆಯನ್ನು ಯಾರಿಗೋ ಒಪ್ಪಿಸ್ತಾ ಇದ್ಲು. ಈಗ ಶಂಕರ್ ಯೋಚಿಸ್ತಾ ಇದ್ದ, ಇವನು ಸಂಧ್ಯಾಳ ಹಳೆಯ ಪರಿಚಯ ಇರಬೇಕು. ಅವಳು ಇಲ್ಲಿಯವರೆಗೂ ಈ ಸಂಬಂಧವನ್ನು ನಿಭಾಯಿಸ್ತಾ ಇದ್ದಾಳೆ. ಈ ಯೋಚನೆಯಿಂದ ಅವನ ಹೃದಯ ವಿಲವಿಲ ಅಂತ ಒದ್ದಾಡ್ತಾ ಇತ್ತು.
ಅವನಿಗೆ ತುಂಬಾ ಕೋಪ ಕೂಡ ಬರ್ತಾ ಇತ್ತು. ಜೋರಾಗಿ ಕಿರುಚಾಡಬೇಕು, ಅವಳನ್ನು ಚೆನ್ನಾಗಿ ಹೊಡೆಯಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಅವನು ಎಲ್ಲೋ 7 ಸಮುದ್ರಗಳ ಆಚೆ ವಿದೇಶದಲ್ಲಿ ಕುಳಿತುಕೊಂಡಿದ್ದ. ಆ ನೆರಳು ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಬಾಗಿಲ ಕಡೆ ಹೋಗುತ್ತಾ ಇನ್ನೊಮ್ಮೆ ಸಂಧ್ಯಾಳನ್ನು ನೋಡಿ ಕೈ ಆಡಿಸಿ ಹೊರಟು ಹೋದ. ಸಂಧ್ಯಾ ಕಲ್ಲಿನ ಹಾಗೆ ಅಲ್ಲೇ ನಿಂತುಕೊಂಡಿದ್ಲು. ಆ ವ್ಯಕ್ತಿ ಕಿಟಕಿಯಿಂದ ಹೊರಗೆ ಹೋಗುವುದನ್ನೇ ನೋಡುತ್ತಾ ಈಗ ಆ ಮನೆಯಲ್ಲಿ ಮತ್ತೆ ಮೌನ ಆವರಿಸಿತು. ಶಂಕರ್ಗೆ ತನ್ನ ತಾಯಿಯ ಮಾತುಗಳು ನೆನಪಾಗ್ತಿದ್ವು. ಇವಳು ಮನೆಯ ಲಕ್ಷ್ಮಿಯಲ್ಲ, ಇವಳು ಮನೆ ಹಾಳಿ, ನಿನ್ನ ಜೀವನ ಸರ್ವನಾಶ ಮಾಡಲು ಬಂದಿದ್ದಾಳೆ ಎಂದು ಅಮ್ಮ ಹೇಳಿದ ಅದೇ ಮಾತುಗಳು ಈಗ ಪದೇ ಪದೇ ಅವನ ಕಿವಿಯಲ್ಲಿ ಕೇಳಿಸ್ತಾ ಇದ್ವು. ತನ್ನ ಮನೆಯ ಕಳ್ಳರು ಯಾರೋ ಹೊರಗಿನವರಾಗಿರ್ಲಿಲ್ಲ, ತನ್ನ ಮನೆಯ ವ್ಯಕ್ತಿಯೇ ಆಗಿದ್ರು. ನನ್ನ ಹೆಂಡತಿಗೆ ಕಳ್ಳರಿಗೆ ಸಹಾಯವನ್ನು ಮಾಡ್ತಾ ಇದ್ಲು. ಅದು ಯಾರು, ಯಾರಿಗೆ, ಯಾಕೆ ಸಹಾಯ ಮಾಡ್ತಾ ಇದ್ದಾಳೆ ಸಂಧ್ಯಾ ಅಂತ ಶಂಕರ್ ಯೋಚಿಸ್ತಾ ಇದ್ದ. ಆ ನೆರಳು ಅದು ಯಾರದ್ದು ಇರಬಹುದು? ಅವರ ಮುಖ ಕ್ಯಾಮರಾದಲ್ಲಿ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಸಂಧ್ಯಾ ಮೌನ ಪದೇ ಪದೇ ಹೇಳ್ತಾ ಇತ್ತು, ಆ ವ್ಯಕ್ತಿ ಅವಳಿಗೆ ಚೆನ್ನಾಗಿ ಪರಿಚಯದ ವ್ಯಕ್ತಿ ಅಂತ. ಶಂಕರ್ ಇನ್ನು ಸ್ಕ್ರೀನ್ ನೋಡ್ತಾನೆ ಇದ್ದ. ಈಗ ಸಂಧ್ಯಾ ಮತ್ತೇನು ಮಾಡ್ತಾಳೆ ಅಂತ ಹೇಳಿ. ಸಂಧ್ಯಾ ಸೈಲೆಂಟ್ ಆಗಿ ಅಲಮಾರಿ ಮುಚ್ಚಿ ಅವಳು ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡು ಅಳ್ತಾ ಇದ್ಲು. ಶಂಕರ್ ಈಗ ತಲೆಯ ಮೇಲೆ ಕೈ ಹೊತ್ತುಕೊಂಡು ಕುಳಿತುಕೊಂಡಿದ್ದ. ಅವನ ಪೂರ್ತಿ ಜೀವನ ಒಂದು ಕ್ಷಣ ಅವನ ಕಣ್ಣ ಮುಂದೆ ಬಂದಿತ್ತು. ಅವನ ತಂದೆ ತಾಯಿಗೆ ವಿರುದ್ಧವಾಗಿ ತಾನು ಪ್ರೀತಿಸಿದ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಆ ಮನೆಗೆ ಕರೆದುಕೊಂಡು ಬಂದಿದ್ದ. ಆದರೆ ಈ ದಿನ ಅವನ ಪ್ರೀತಿಯೇ ತನ್ನ ಮನೆಯನ್ನು ಹಾಳು ಮಾಡ್ತಾ ಇತ್ತು ಎಂದು ಅವನಿಗೆ ತನ್ನ ಪ್ರೀತಿಯ ಮೇಲೆ, ತನ್ನ ನಂಬಿಕೆಯ ಮೇಲೆಯೇ ಅನುಮಾನ ಶುರುವಾಗಿತ್ತು. ಅವನಂದುಕೊಳ್ತಾ ಇದ್ದ, ನಾಳೆ ಬೆಳಿಗ್ಗೆ ನಾನು ಮನೆಗೆ ಫೋನ್ ಮಾಡಿ ಎಲ್ಲರಿಗೂ ಸತ್ಯವನ್ನು ಹೇಳ್ತೀನಿ ಅಂತ. ರಾತ್ರಿ ಕ್ಯಾಮರಾದಲ್ಲಿ ನೋಡಿದ ಎಲ್ಲವನ್ನು ಮನೆಯವರಿಗೆ ಹೇಳಿ ಸಂಧ್ಯಾಳನ್ನು ಆ ಮನೆಯಿಂದ ಹೊರಗೆ ಕಳಿಸ್ಬೇಕು ಅಂತ ತೀರ್ಮಾನ ತಗೊಳ್ತಾನೆ. ಅಷ್ಟರಲ್ಲೇ ಮೊಬೈಲ್ ಸ್ಕ್ರೀನ್ನಲ್ಲಿ ಮತ್ತೆ ಏನೋ ಕಾಣಿಸ್ತಾ ಇತ್ತು. ಅದನ್ನು ನೋಡಿ ಶಂಕರ್ ಒಂದು ಕ್ಷಣ ಶಾಕ್ ಆಗಿದ್ದ. ಆ ನೆರಳು ಅವನು ಮತ್ತೆ ವಾಪಸ್ ಬಂದಿದ್ದ. ಇವರ ಕೆಲಸಗಳು ಇನ್ನೂ ಮುಗ್ದಿಲ್ವಾ ಅಂತ ಶಂಕರ್ ಮೊಬೈಲನ್ನೇ ಗಮನಿಸ್ತಾ ಇದ್ದ. ಈ ಬಾರಿ ಆ ವ್ಯಕ್ತಿ ಅವನಿಂದ ಸರಿಯಾಗಿ ನಿಂತುಕೊಳ್ಳಲು ಸಹ ಸಾಧ್ಯವಾಗಲಿಲ್ಲ. ನೆಲದ ಮೇಲೆ ಕುಳಿತು ಅಳುತ್ತಿದ್ದ ಸಂಧ್ಯಾ ಆ ವ್ಯಕ್ತಿಯನ್ನು ನೋಡಿ ತಕ್ಷಣ ಎದ್ದು ನಿಂತುಕೊಳ್ತಾಳೆ. ಆ ನೆರಳು ಸಂಧ್ಯಾಳ ಹತ್ತಿರ ಬಂದು ಅವಳಿಗೆ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದ. ಸಂಧ್ಯಾ ಆ ವ್ಯಕ್ತಿಯನ್ನು ಎಬ್ಬಿಸಲು ಪ್ರಯತ್ನ ಪಡ್ತಾ ಇದ್ಲು, ಆದರೆ ಅವನಿಂದ ಎದ್ದೇಳಲಾಗಲಿಲ್ಲ. ಶಂಕರ್ಗೆ ಇದೆಲ್ಲವನ್ನು ನೋಡಿ ಗಾಬರಿಯಾಗ್ತಾ ಇತ್ತು. ಅವನ ಹೃದಯ ಜೋರಾಗಿ ಹೊಡ್ಕೊಳ್ತಾ ಇತ್ತು. ಅವನು ನಿಧಾನವಾಗಿ ಸ್ಕ್ರೀನನ್ನೇ ಗಮನಿಸ್ತಾ ಇದ್ದ. ಆ ನೆರಳಿನ ನಡೆ, ಆ ಬಟ್ಟೆಗಳು, ಅವು ಶಂಕರ್ಗೆ ಪರಿಚಯವೇ ಆಗಿದ್ವು. ಅವು ಯಾರೋ ಕಳ್ಳ ಅಥವಾ ಸಂಧ್ಯಾಳ ಸ್ನೇಹಿತ ಆಗಿರಲಿಲ್ಲ, ಅದು ಶಂಕರ್ನ ಪರಿವಾರವಾಗಿತ್ತು. ಈಗ ಅವರಿಬ್ಬರ ಮುಖಗಳು ಕ್ಯಾಮ್ರಾದಲ್ಲಿ ಸ್ವಲ್ಪ ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸಲು ಶುರುವಾಗಿತ್ತು. ಆ ನೆರಳು ಅದು ಮತ್ಯಾರೂ ಅಲ್ಲ, ಶಂಕರ್ನ ಸ್ವಂತ ತಮ್ಮ ಸಂಜಯ್ ಆಗಿದ್ದ. ಅವನು ಕಾಲೇಜಿನಲ್ಲಿ ಓದ್ತಾ ಇದ್ದ. ಸಂಜಯ್ನನ್ನು ಆ ರೀತಿ ನೋಡಿ ಶಂಕರ್ಗೆ ತಲೆ ಸುತ್ತು ಬಂದ ಹಾಗೆ ಆಗ್ಬಿಟ್ಟಿತ್ತು. ಅವನಿಗೆ ತನ್ನ ಕಣ್ಣುಗಳನ್ನು ತನ್ನಿಂದ ನಂಬಲಾಗಲಿಲ್ಲ. ಇದೆಲ್ಲ ಏನು ನಡೀತಾ ಇದೆ ನನ್ನ ಮನೆಯಲ್ಲಿ? ಮಧ್ಯರಾತ್ರಿ ಸಂಧ್ಯಾ ಜೊತೆ ಅವನು ಏನ್ ಮಾಡ್ತಾ ಇದ್ದಾನೆ? ಅವನ ಪರಿಸ್ಥಿತಿ ಈ ರೀತಿ ಯಾಕೆ ಇದೆ? ಶಂಕರ್ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಓಡ್ತಾ ಇದ್ವು. ಸಂಜಯ್ ಸಂಧ್ಯಾಳ ಮುಂದೆ ಕೈ ಜೋಡಿಸಿ ಅವಳ ಬಳಿ ಕೇಳ್ಕೊಳ್ತಾ ಇದ್ದ. ಅವನ ಬಾಯಿಂದ ನೊರೆ ಕೂಡ ಬರ್ತಾ ಇತ್ತು. ಅವರು ನಡುಗುತ್ತಿರುವ ಕೈಗಳಿಂದ ಸಂಧ್ಯಾಳ ಸೆರಗನ್ನು ಹಿಡಿದುಕೊಂಡು ಕೇಳ್ಕೊಳ್ತಿದ್ದ. ಸಂಧ್ಯಾ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ಲು. ನನ್ನ ಹತ್ತಿರ ನಿನಗೆ ಕೊಡಲು ಏನೂ ಇಲ್ಲ ಎಂದು ಹೇಳಿದ ಹಾಗೆ ಅನ್ನಿಸ್ತಾ ಇತ್ತು. ಆದರೆ ಸಂಜಯ್ ಅವಳ ಕಾಲನ್ನು ಬಿಡೋಕೆ ತಯಾರಿರಲಿಲ್ಲ. ಅವನು ಈಗ ತನ್ನ ತಲೆಯನ್ನು ಗೋಡೆಗೆ ಹೊಡೆದುಕೊಳ್ತಾನೆ. ಅದನ್ನು ನೋಡಿ ಸಂಧ್ಯಾ ಹೆದರಿಕೊಳ್ಳುತ್ತಾ ತನ್ನ ಕಿವಿಯಲ್ಲಿದ್ದ ಬಂಗಾರದ ವಾಲೆಗಳನ್ನು ಬಿಚ್ಚಿ ಸಂಜಯ್ ಕೈಗೆ ಕೊಟ್ಟು ಬಿಡ್ತಾಳೆ. ಸಂಜಯ್ ಈಗ ಸಂಧ್ಯಾಗೆ ಕೈ ಮುಗಿದು ಮತ್ತೆ ಅದೇ ಕಿಟಕಿಯಿಂದ ಹೊರಗಡೆ ಓಡಿ ಹೋಗ್ತಾನೆ. ಸಂಧ್ಯಾ ಅವಳು ಅಳುತ್ತಾ ನೆಲದ ಮೇಲೆ ಅಲ್ಲೇ ಕುಳಿತುಕೊಳ್ತಾಳೆ. ಅವಳ ಕಣ್ಣುಗಳಲ್ಲಿ ಎಷ್ಟೊಂದು ದುಃಖ ಮತ್ತು ನೋವು ತುಂಬಿಕೊಂಡಿತ್ತು. ಆ ಮನೆಯಲ್ಲಿ ಸಂಧ್ಯಾಳನ್ನು ಕಳ್ಳಿ ಎಂದು, ಮನೆ ಹಾಳು ಮಾಡುವವಳು ಎಂದು ಆಡ್ಕೊಳ್ತಾ ಇದ್ರು. ನನ್ನ ಚಿಕ್ಕ ಮಗ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಅವನನ್ನು ಎಲ್ಲರೂ ತುಂಬಾ ಮೆಚ್ಚಿಕೊಳ್ತಾ ಇದ್ರು. ಆದ್ರೆ ಅದೇ ಸಂಜಯ್ ನಶೆಯಲ್ಲಿ ಬಿದ್ದು ತನ್ನ ಮನೆಯನ್ನು, ತನ್ನ ಅಣ್ಣ ಅತ್ತಿಗೆಯ ಜೀವನವನ್ನು ಹಾಳು ಮಾಡ್ತಾ ಇದ್ದ. ಅವರ ಕಷ್ಟಾರ್ಜಿತವನ್ನು ನಶೆಯಲ್ಲಿ ಕರಗಿಸ್ತಾ ಇದ್ದ. ಇದೆಲ್ಲವೂ ಗೊತ್ತಿದ್ರು ಸಂಧ್ಯಾ ಯಾಕೆ ಸುಮ್ಮನಿದ್ಲು? ಯಾಕೆಂದ್ರೆ ವಯಸ್ಸಾದ ಆ ತಂದೆ ತಾಯಿ ಅವರ ಮನಸ್ಸು ಒಡೆದು ಹೋಗಬಾರ್ದು ಅಂತ, ಅವರ ಗೌರವ ಮರ್ಯಾದೆ ಹಾಳಾಗಬಾರ್ದು ಅಂತ, ಸಂಜಯ್ ಜೀವನ ಹಾಳಾಗಬಾರ್ದು ಅಂತ ಅವಳು ಸುಮ್ಮನೆ ಇದ್ಲು. ಇದೆಲ್ಲವನ್ನು ನೋಡಿ ಶಂಕರ್ ಅಲ್ಲೇ ಕುಸಿದು ಬೀಳ್ತಾನೆ. ಅವನ ಕೈಯಿಂದ ಮೊಬೈಲ್ ಜಾರಿ ಕೆಳಗೆ ಬಿದ್ದು ಬಿಟ್ಟಿತ್ತು. ಅವರು ಈಗ ಜೋರಾಗಿ ಅಳ್ತಾ ಇದ್ದ.
ನಾನು ಯಾಕೆ ನನ್ನ ಹೆಂಡತಿಯ ಮೇಲೆ ಅನುಮಾನ ಪಟ್ಟೆ? ಆ ಮಾಯಕ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬಂದು ಈ ಮನೆಯಲ್ಲಿ ಅವಳಿಗೆ ನರಕ ತೋರಿಸ್ತಾ ಇದ್ದೀನಿ. ಎಲ್ಲರೂ ಅವಳ ಜೊತೆ ಕೆಟ್ಟದಾಗಿ ನಡೆದುಕೊಳ್ತಾ ಇದ್ರು. ನಾನು ಎಲ್ಲವನ್ನು ನೋಡಿಕೊಂಡು ಸುಮ್ಮನೆ ಇದ್ದು ಬಿಟ್ನಲ್ಲ. ಅವಳು ಒಬ್ಬಳೇ ಈ ಎಲ್ಲ ಅವಮಾನವನ್ನು ಪ್ರತಿದಿನ ಅನುಭವಿಸ್ತಾ ಇದ್ದಾಳೆ. ಎಲ್ಲರೂ ಅವಳನ್ನು ಕೆಟ್ಟದಾಗಿ ಮಾತನಾಡುವುದೇ ಅಲ್ಲದೆ ಅವಳ ಚರಿತ್ರೆಯ ಬಗ್ಗೆ ಕೂಡ ನೀಚವಾಗಿ ಮಾತನಾಡ್ತಾ ಇದ್ದಾರೆ. ಆದರೆ ಅವಳು ಒಂದು ದಿನವೂ ಬಾಯಿ ಬಿಟ್ಟು ಸತ್ಯವನ್ನು ಹೇಳಲಿಲ್ಲ. ಸತ್ಯ ಹೇಳಿ ತನ್ನ ತಂದೆ ತಾಯಿಯನ್ನು ಅವಮಾನ ಮಾಡುವ ಉದ್ದೇಶ ಅವಳಿಗೆ ಇರಲಿಲ್ಲ ಎಂದು ಯೋಚಿಸುತ್ತಾ ಶಂಕರ್ ಈಗ ಪಶ್ಚಾತ್ತಾಪದಲ್ಲಿ ಬೆಂದು ಹೋಗ್ತಾ ಇದ್ದ. ಈಗ ಶಂಕರ್ ಯೋಚಿಸ್ತಾ ಇದ್ದ ಈ ಸತ್ಯವನ್ನು ಎಲ್ಲರ ಮುಂದೆ ಹೇಗೆ ತರಬೇಕು ಅಂತ. ಈಗ ಶಂಕರ್ ತನ್ನ ಅದೇ ಸ್ನೇಹಿತನಿಗೆ ಫೋನ್ ಮಾಡ್ತಾನೆ. ನೀನು ಆ ವಿಡಿಯೋವನ್ನು ನೋಡಿ ಅದರಲ್ಲಿರುವ ಮುಖ್ಯವಾದ ಕೆಲವು ವಿಡಿಯೋ ಕ್ಲಿಪ್ಗಳನ್ನು ನನಗೆ ಕಳುಹಿಸಿಕೊಡು. ಅದರಲ್ಲಿ ನನ್ನ ತಮ್ಮನ ಮುಖ ಮತ್ತು ಹೆಂಡತಿಯ ಕಣ್ಣೀರು ಇರುವಂತಹ ಆ ದೃಶ್ಯಗಳನ್ನು ಅವುಗಳನ್ನು ನನಗೆ ಕಳುಹಿಸಿಕೊಡು ಅಂತ ಹೇಳ್ತಾನೆ. ಆ ಗೆಳೆಯ ಕೂಡ ಏನು ಮಾತನಾಡದೆ ಅವನ ಮಾತುಗಳಿಗೆ ತಲೆ ಆಡಿಸಿದ್ದ. ಸ್ವಲ್ಪ ಸಮಯದಲ್ಲೇ ಆ ಸತ್ಯ ಶಂಕರ್ ಮೊಬೈಲ್ಗೆ ಬಂದು ಬಿಟ್ಟಿತ್ತು. ಆ ಸತ್ಯ ತನ್ನ ತಂದೆ ತಾಯಿಗೆ ಹೇಳುವ ಆ ಕಠಿಣವಾದ ಪರಿಸ್ಥಿತಿ ಈಗ ಶಂಕರ್ ಮುಂದೆ ಇತ್ತು. ಅವರು ಎಷ್ಟೋ ಪ್ರೀತಿ ಮತ್ತು ಅಭಿಮಾನ ಬೆಳೆಸಿಕೊಂಡಿದ್ದಂತಹ ಅವರ ಅದೇ ಚಿಕ್ಕ ಮಗ ಅವರ ಮನೆಯ ನಾಶನಕ್ಕೆ ಕಾರಣವಾಗಿದ್ದ. ಈ ಮನೆಯಲ್ಲಿ ನಡೆಯುತ್ತಿರುವ ಎಲ್ಲ ಕಳ್ಳತನಕ್ಕೂ ಅವನೇ ಕಾರಣ ಎಂದು ಹೇಗೆ ಹೇಳಬೇಕು ಅಂತ ಶಂಕರ್ ಈಗ ಯೋಚಿಸ್ತಾ ಇದ್ದ. ಬೆಳಿಗ್ಗೆ ಆದ ತಕ್ಷಣ ಶಂಕರ್ ತನ್ನ ತಂದೆಗೆ ಫೋನ್ ಮಾಡ್ತಾನೆ. ತಂದೆಯ ಆ ಪ್ರೀತಿಯ ಗುಡ್ ಮಾರ್ನಿಂಗ್ ಶಬ್ದ ಕೇಳಿ ಶಂಕರ್ನ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿತಾ ಇತ್ತು. ಶಂಕರ್ ಹೇಳ್ದ, ಅಪ್ಪ, ನಾನು ಕಳ್ಳನನ್ನು ಹಿಡಿದುಕೊಂಡಿದ್ದೇನೆ. ಆ ಮಾತನ್ನು ಕೇಳಿ ಆ ತಂದೆ ತುಂಬಾ ಸಂತೋಷ ಪಡ್ತಾರೆ. ತಕ್ಷಣ ಶಂಕರ್ನ ತಾಯಿಯನ್ನು ಕೂಗಿ ಕರೀತಾರೆ. ಶಾಂತ, ನಿನ್ನ ಮಗ ಕಳ್ಳನನ್ನು ಹಿಡಿದು ಬಿಟ್ಟಿದ್ದಾನಂತೆ. ಅವನಿಗೆ ಗೊತ್ತಾಗಿದೆ ಇಷ್ಟು ದಿನದಿಂದ ನಮ್ಮ ಮನೆಯಲ್ಲಿ ಕಳ್ಳತನ ಮಾಡ್ತಾ ಇರೋದು ಯಾರು ಅಂತ. ಈ ಮಾತನ್ನು ಕೇಳಿದ ತಕ್ಷಣ ಶಾಂತಮ್ಮ ಸಂತೋಷವಾಗಿ ಓಡಿ ಬರ್ತಾರೆ. ಮಗ, ನೀನು 100 ವರ್ಷ ಸುಖವಾಗಿರು ಮಗ. ನನಗೆ ಮೊದಲೇ ಗೊತ್ತು ಇದೆಲ್ಲವೂ ಆ ನತದೃಷ್ಟ ಸಂಧ್ಯಾಳ ಕೆಲಸ ಅಂತ. ಬೇಗ ಹೇಳು. ನೀನು ಹೇಳಿದ ತಕ್ಷಣ ನಾನು ಅವಳನ್ನು ಮನೆಯಿಂದ ಓಡಿಸ್ಬಿಡ್ತೀನಿ. ಅಮ್ಮನ ಈ ಮಾತುಗಳು ಶಂಕರ್ ಕಿವಿಯಲ್ಲಿ ಬಿಸಿ ಬಿಸಿಯಾಗಿ ಕಾದ ಎಣ್ಣೆಯನ್ನು ಸುರಿದ ಹಾಗೆ ಅನ್ನಿಸ್ತಾ ಇತ್ತು. ಶಂಕರ್ ಗಂಭೀರವಾಗಿ ಹೇಳ್ತಾನೆ, ಅಮ್ಮ, ಸಂಧ್ಯಾ ನಿರ್ದೋಷಿ. ಅವಳು ಕಳ್ಳತನ ಮಾಡಿಲ್ಲ. ಕಳ್ಳ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವವನು. ಅವನ ಮೇಲೆ ನೀವು ಜೀವವನ್ನೇ ಇಟ್ಕೊಂಡಿದ್ದೀರಾ. ಈ ಮಾತನ್ನು ಕೇಳಿದ ತಕ್ಷಣ ಆಕೆ ಕೋಪದಿಂದ ಕೂಗ್ತಾಳೆ, ನೀನು ಏನು ಹೇಳ್ತಾ ಇದೆಯೋ? ನಿನಗೆ ಬುದ್ಧಿ ಕೆಟ್ಟೋಗಿದ್ಯಾ? ನಿನಗೆ ಹುಚ್ಚನಾದ್ರೂ ಹಿಡಿದ್ಬಿಟ್ಟಿದ್ಯಾ? ವಿದೇಶಕ್ಕೆ ಹೋಗಿ ನೀನು ಇದೆಂತಹ ಮಾತುಗಳನ್ನ ಆಡ್ತಾ ಇದೀಯಾ? ಅಮ್ಮನ ಜೊತೆ ವಾದ ಮಾಡಲು ಶಂಕರ್ಗೆ ಮನಸ್ಸಿರ್ಲಿಲ್ಲ. ಅವನು ಹೇಳ್ದ, ನಾನು ನಿಮ್ಮ ಮೊಬೈಲ್ಗೆ ಒಂದು ವಿಡಿಯೋವನ್ನು ಕಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಈಗಲೇ ಎಲ್ಲರ ಮುಂದೆ ಓಪನ್ ಮಾಡಿ ನೋಡಿ. ನೋಡುವಾಗ ಸಂಜಯ್ನನ್ನು ಕೂಡ ಅಲ್ಲಿಗೆ ಕರೆಯಿರಿ. ಮಗನ ಮಾತುಗಳನ್ನು ಕೇಳಿ ಆ ತಂದೆ ಶಾಕ್ನಿಂದ ಫೋನನ್ನು ಕಟ್ ಮಾಡಿ ಆ ವಿಡಿಯೋವನ್ನು ನೋಡ್ತಾರೆ. ಕೇವಲ ಕೆಲವೇ ಸೆಕೆಂಡ್ನಲ್ಲಿ ಆ ವಿಡಿಯೋ ಮೊಬೈಲ್ಗೆ ಬಂದುಬಿಟ್ಟಿತ್ತು. ನಡುಗುತ್ತಿರುವ ಕೈಗಳಲ್ಲೇ ಆ ವಯಸ್ಸಾದ ಮುದಿ ತಂದೆ ಆ ವಿಡಿಯೋವನ್ನು ಆನ್ ಮಾಡಿದ್ರು. ಆ ಮೊಬೈಲ್ನಲ್ಲಿ ರಾತ್ರಿಯ ಆ ಕತ್ತಲ ದೃಶ್ಯಗಳು ಕಾಣಿಸ್ತಾ ಇದ್ವು. ಅದರಲ್ಲಿ ಕಿಟಕಿಯಿಂದ ಮನೆಯೊಳಗೆ ಬರುತ್ತಿರುವ ಆ ನೆರಳು. ಅದನ್ನು ನೋಡಿದ ತಕ್ಷಣ ಶಾಂತಮ್ಮ ಹೇಳ್ತಾಳೆ, ನೋಡಿದ್ಯಾ, ನಂಗೆ ಚೆನ್ನಾಗಿ ಗೊತ್ತು. ಮಧ್ಯರಾತ್ರಿ ಯಾರೋ ಗಂಡಸು ನಮ್ಮ ಮನೆಯೊಳಗೆ ಬರ್ತಾನೆ. ಅವಳ ಜೊತೆ ಅವನಿಗೆ ಸಂಬಂಧ ಐತೆ ಎಂದು ಹೇಳ್ತಾ ಇರ್ಬೇಕಾದ್ರೇನೆ ಸಂಜಯ್ನ ಮುಖ ಆ ಕ್ಯಾಮರಾದಲ್ಲಿ ಸ್ಪಷ್ಟವಾಗಿ ಕಾಣಿಸೋಕೆ ಶುರುವಾಗುತ್ತೆ. ಅದನ್ನು ನೋಡಿದ ತಕ್ಷಣ ಆಕೆಯ ಮಾತುಗಳೇ ನಿಂತು ಹೋದ್ವು. ಆ ತಾಯಿಯ ಹೃದಯ ಒಡೆದು ಹೋದ ಹಾಗೆ ಆಗೋಗುತ್ತೆ. ಆಕೆ ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದು, ಅವರು ಎಷ್ಟೋ ಬುದ್ಧಿವಂತ, ವಿದ್ಯಾವಂತ, ನಮ್ಮನ್ನು ಉದ್ಧಾರ ಮಾಡ್ತಾನೆ ಎಂದುಕೊಂಡಿದ್ದ ಆ ಮಗ ನಶೆಯಲ್ಲಿ ಸೊಸೆಯ ಕಾಲಿನ ಮೇಲೆ ಬಿದ್ದು ಕೇಳ್ಕೊಳ್ತಾ ಇದ್ದ. ಆ ವಿಡಿಯೋದಲ್ಲಿ ಸಂಜಯ್ನ ಧ್ವನಿ ಕೂಡ ನೀಟಾಗಿ ಕೇಳಿಸ್ತಾ ಇತ್ತು. ಅತ್ತಿಗೆ, ದಯವಿಟ್ಟು ನನಗೆ ದುಡ್ಡು ಕೊಡಿ, ಇಲ್ಲದೆ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ. ಸಂಧ್ಯಾ ಅಳುತ್ತಾ ತನ್ನ ಕಿವಿ ಓಲೆಗಳನ್ನು ಬಿಚ್ಚಿ ಅವನ ಕೈಗೆ ಕೊಡ್ತಾ ಇದ್ಲು. ಇದೆಲ್ಲವನ್ನು ನೋಡಿ ಆ ತಂದೆಯ ಕೈಗಳಿಂದ ಮೊಬೈಲ್ ಕೂಡ ಜಾರಿ ಕೆಳಗೆ ಬಿದ್ದು ಹೋಗುತ್ತೆ. ಅವರು ತಲೆಯ ಮೇಲೆ ಕೈ ಇಟ್ಕೊಂಡು ರೋಧಿಸುತ್ತಾ ಅಲ್ಲೇ ಕುಳಿತುಕೊಬಿಡ್ತಾರೆ. ಅತ್ತೆ ಮಾವನ ಕಣ್ಣೀರು, ಅವರ ದುಃಖಭರಿತ ಮಾತುಗಳನ್ನು ಕೇಳಿ ಸಂಧ್ಯಾ ಅಡಿಗೆ ಮನೆಯಿಂದ ಓಡೋಡಿ ಬರ್ತಾಳೆ. ಸಂಧ್ಯಾ ನೋಡ್ತಾಳೆ, ತನ್ನ ಅತ್ತೆ ಮಾವ ನೆಲದ ಮೇಲೆ ಕೂತ್ಕೊಂಡು ಗೋಳಾಡ್ತಾ ಇರೋದು. ಅವಳು ಭಯಪಡುತ್ತಾ ಶಾಕ್ನಿಂದ ಅವರ ಹತ್ತಿರ ಓಡಿ ಬರ್ತಾಳೆ. ಏನಾಯ್ತು ಮಾವ, ನಿಮ್ಗೆ ಏನಾಯ್ತು ಅತ್ತೆ ಅಂತ ಅವಳು ಕೂಡ ಅಳ್ತಾ ಕೇಳ್ತಾಳೆ. ಅವರಿಬ್ಬರು ತಲೆ ಎತ್ತಿ ಸಂಧ್ಯಾಳನ್ನು ನೋಡ್ತಾರೆ. ಈಗ ಅವರ ಕಣ್ಣುಗಳಲ್ಲಿ ಯಾವುದೇ ರೀತಿಯ ದ್ವೇಷವಿರಲಿಲ್ಲ. ಅವರ ಕಣ್ಣುಗಳಲ್ಲಿ ನಾಚಿಕೆ ಮತ್ತು ಪಶ್ಚಾತ್ತಾಪ ಕಾಣಿಸ್ತಾ ಇತ್ತು.
ಅದೇ ಸಮಯಕ್ಕೆ ಸಂಜಯ್ ಕೂಡ ತನ್ನ ರೂಮಿನಿಂದ ಹೊರಗೆ ಬಂದಿದ್ದ. ಅವನಿಗೆ ಈಗ ನಶೆ ಪೂರ್ತಿಯಾಗಿ ಇಳಿದಿತ್ತು. ಅವನ ಕೈ ಕಾಲುಗಳು ನಡುಗ್ತಾ ಇದ್ವು. ಸಂಜಯನ್ನು ಆ ಸ್ಥಿತಿಯಲ್ಲಿ ನೋಡಿದ ಅವನ ತಂದೆ ಅವರು ಕೋಪದಿಂದ ಇದ್ದು ನಮ್ಮ ಮಗನನ್ನು ಜೋರಾಗಿ ಹೊಡಿತಾರೆ. ಅವರು ಕಿರುಚುತ್ತಾ ಹೇಳ್ತಾರೆ, ನಾವು ಎಷ್ಟೊಂದು ಕಷ್ಟಪಟ್ಟು ನಿನ್ನನ್ನು ಸಾಕಿ ಬೆಳೆಸಿದೀವಿ, ಎಷ್ಟೊಂದು ಓದಿಸಿದೀವಿ. ಆದರೆ ಈ ವಯಸ್ಸಾದ ಕಾಲದಲ್ಲಿ ನೀನು ನಮ್ಮ ಗೌರವ ಮರ್ಯಾದೆಯನ್ನು ಈ ರೀತಿ ಹಾಳು ಮಾಡ್ತಾ ಇದೀಯಾ. ನೀನು ನಿನ್ನ ಮನೆಯಲ್ಲಿಯೇ ಕಳ್ಳತನ ಮಾಡ್ತಾ ಇದೀಯಾ. ನಾವು ಆ ಅಮಾಯಕ ಹೆಣ್ಣು ಮಗುವನ್ನು ದೋಷಿ ಅಂದ್ಕೋಬಿಟ್ಟಿದ್ವಿ. ಅವಳಿಗೆ ಎಷ್ಟೊಂದು ಕಾಟ ಕೊಟ್ವಿ. ನಿನಗೆ ನಾಚಿಕೆ ಆಗ್ಲಿಲ್ವಾ? ನೀನು ಮಾಡಿದ ಎಲ್ಲ ಅಪರಾಧವನ್ನು, ಎಲ್ಲ ದೋಷವನ್ನು ನಿನ್ನ ಅತ್ತಿಗೆಯ ಮೇಲೆ ಹಾಕಲು. ನಡುಗುತ್ತಾ ಭಯದಿಂದ ಸಂಜಯ್ ಹಿಂದೆ ಹಿಂದೆ ಹೋಗ್ತಾನೆ. ಅವನು ಅಲ್ಲೇ ಗೋಡೆ ಪಕ್ಕ ಕುಳಿತುಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಶಾಂತಮ್ಮ ಆಕೆ ಕೂಡ ಜೋರಾಗಿ ಅಳ್ತಾ ಇದ್ಲು. ನಾನು ಎಂತಹ ನೀಚ ಮಗನಿಗೆ ಜನ್ಮ ಕೊಟ್ಟಿದ್ದೀನಿ. ನನ್ನ ಮಗ ನನ್ನ ಮರ್ಯಾದೆಯನ್ನು ಕಳೆದು ಬಿಟ್ಟ, ನನ್ನ ಮನೆಯನ್ನು ಹಾಳು ಮಾಡಿಬಿಟ್ಟ ಎಂದು ಆಕೆ ಹೇಳ್ತಾ ಇದ್ಲು. ಸಂಧ್ಯಾ ಎಲ್ಲವನ್ನು ನೋಡ್ತಾ ಇದ್ಲು. ಅವಳ ಮನಸ್ಸಿನಲ್ಲಿ ಸಂಜಯ್ ಮೇಲೆ ಯಾವುದೇ ದ್ವೇಷವಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಶಂಕರ್ ತಂದೆ ಮೊಬೈಲ್ಗೆ ಫೋನ್ ಮಾಡ್ತಾನೆ. ಶಂಕರ್ ಹೇಳ್ತಾನೆ, ಅಪ್ಪ ಅಮ್ಮ, ನೀವು ಇಷ್ಟು ದಿನ ಸಂಧ್ಯಾಳನ್ನು ಎಷ್ಟೊಂದು ಆಡಿಕೊಂಡ್ರಿ. ಅವಳನ್ನು ಕಳ್ಳಿ ಅಂತ, ನಡತೆಗೆಟ್ಟವಳು ಅಂತ. ಆದರೆ ಈ ಮನೆಯ ಗೌರವ ಉಳಿಸಲು ಅವಳು ತನ್ನ ಗೌರವ ಮರ್ಯಾದೆಯನ್ನು ಸಹ ಲೆಕ್ಕಿಸಲಿಲ್ಲ. ಅವಳು ತನ್ನ ಒಡವೆಗಳನ್ನು ಸಹ ಅವನಿಗೆ ಕೊಟ್ಬಿಟ್ಟಿದ್ದಾಳೆ. ನಿಮ್ಮ ಮಗನ ಸತ್ಯ ನಿಮಗೆ ಗೊತ್ತಾಗಬಾರ್ದು ಅಂತ, ನೀವು ದುಃಖ ಪಡಬಾರ್ದು ಅಂತ, ನಿಮ್ಮ ಮರ್ಯಾದೆ ಉಳಿಯಬೇಕು ಅಂತ. ನನ್ನ ಹೆಂಡತಿಯ ಮೇಲೆ ನನಗೆ ಎಷ್ಟೊಂದು ಪ್ರೀತಿ, ನಂಬಿಕೆ, ವಿಶ್ವಾಸವಿದೆ. ನಿಮ್ಮ ಮಾತನ್ನು ಕೇಳಿ ನನ್ನ ಹೆಂಡತಿಯ ಮೇಲೆ ನಾನು ಅನುಮಾನ ಪಟ್ಟಿದ್ದಕ್ಕೆ ಈ ದಿನ ನಾನು ನಾಚಿಕೆಯಿಂದ ತಲೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ಮಗನ ಈ ಮಾತುಗಳನ್ನು ಕೇಳಿ ಶಾಂತಮ್ಮ ನಾಚಿಕೆಯಿಂದ ತಲೆ ಬಗ್ಗಿಸ್ಕೊಂಡ್ರು. ಸಂಧ್ಯಾಳ ಮುಂದೆ ಕ್ಷಮಾಪಣೆ ಕೇಳ್ತಾರೆ. ಮಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ನಿನಗೆ ತುಂಬಾ ಕಾಟ ಕೊಟ್ಟುಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಮ್ಮ ಅಂತ ಕೇಳ್ಕೊಳ್ತಾ ಇದ್ರು. ಸಂಧ್ಯಾ ಮುಂದೆ ಬಂದು ತನ್ನ ಅತ್ತೆಯನ್ನು ತಬ್ಬಿಕೊಂಡು ಅವಳು ಅಳ್ತಾ ಹೇಳಿದ್ಲು, ಅತ್ತೆ, ನೀವು ನನ್ನ ತಾಯಿ ಇದ್ದ ಹಾಗೆ. ಅಮ್ಮ ಯಾವತ್ತೂ ಕ್ಷಮಾಪಣೆ ಕೇಳೋದಿಲ್ಲ. ನಾನು ಏನೇ ಮಾಡಿದರೂ ಈ ಮನೆಯನ್ನು ಉಳಿಸಲೇ ಮಾಡಿದ್ದೀನಿ. ನನಗೆ ಚೆನ್ನಾಗಿ ಗೊತ್ತು, ನಿಮಗೆ ಸಂಜಯ್ನ ಈ ಸತ್ಯ ಗೊತ್ತಾದಾಗ ನಿಮ್ಮಿಂದ ಇದೆಲ್ಲವನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಆದರೆ ಇದೆಲ್ಲವೂ ಇಲ್ಲಿಗೆ ಮುಗಿಯಲಿಲ್ಲ. ಸಂಜಯ್ ಈಗಲೂ ನಶೆಯಲ್ಲೇ ಒದ್ದಾಡ್ತಾ ಇದ್ದ. ಅವನನ್ನು ಉಳಿಸಿಕೊಳ್ಬೇಕು ಅಂದರೆ, ಬದುಕಿಸಿಕೊಳ್ಳಲು ಅವನಿಗೆ ಚಿಕಿತ್ಸೆ ಕೊಡಿಸುವ ಅವಶ್ಯಕತೆ ತುಂಬಾ ಇತ್ತು. ಈಗ ಆ ತಂದೆ ತನ್ನ ಮಗನನ್ನು ಹಿಡಿದುಕೊಂಡು, ಇನ್ನು ಮುಂದೆ ಈ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ನಿನ್ನನ್ನು ತಕ್ಷಣ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ತೀನಿ. ನೀನು ಮೊದಲಿನಂತೆ ಮನುಷ್ಯನಾಗುವವರೆಗೂ ನೀನು ಈ ಮನೆಗೆ ಬರುವ ಅವಶ್ಯಕತೆ ಇಲ್ಲ. ಸಂಜಯ್ ಅಳ್ದ ತಂದೆಯ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದ, ಬೇಡಪ್ಪ, ನಾನು ಹೋಗೋದಿಲ್ಲ ಅಂತ. ಆದರೆ ಆ ತಂದೆ ಅವನ ಮಾತುಗಳನ್ನು ಕೇಳಿಸಿಕೊಳ್ಳಲಿಲ್ಲ. ಈಗ ಅವರೆಲ್ಲರೂ ಸಂಜಯ್ನನ್ನು ಕರೆದುಕೊಂಡು ಹೋಗಿ ನಗರದ ಒಂದು ಆಸ್ಪತ್ರೆಯಲ್ಲಿ ಜಾಯಿನ್ ಮಾಡ್ತಾರೆ. ಅಲ್ಲಿ ಈ ರೀತಿ ನಶೆಯಲ್ಲಿ ಬಿದ್ದ ಎಷ್ಟೋ ಯುವಕರನ್ನು ವಾಸಿ ಮಾಡಲಾಗುತ್ತೆ. ಆ ಮನೆಯಲ್ಲಿ ಈಗ ಒಂದು ರೀತಿಯ ವಿಚಿತ್ರವಾದ ಮೌನ ಆವರಿಸಿಬಿಟ್ಟಿತ್ತು. ದಿನಗಳು ಕಳೆದಂತೆ ಆ ಮನೆ ಈಗ ಮೊದಲಿನ ಸ್ಥಿತಿಗೆ ತಲುಪ್ತಾ ಇತ್ತು. ಆ ಅತ್ತೆ ಈಗ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ತನ್ನ ಸೊಸೆಯನ್ನು ಪ್ರೀತಿಸಲು ಶುರು ಮಾಡ್ತಾಳೆ. ಪ್ರತಿಯೊಂದು ವಿಷಯದಲ್ಲೂ ಸೊಸೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ರು. ಕೆಲವು ತಿಂಗಳ ನಂತರ ಶಂಕರ್ ಕೂಡ ತನ್ನ ಮನೆಗೆ ವಾಪಸ್ ಬಂದಿದ್ದ. ಅವನು ತನ್ನ ಹೆಂಡತಿಗೆ ಕ್ಷಮಾಪಣೆ ಕೇಳ್ಕೊಂಡಿದ್ದ. ಅವನು ತನ್ನ ಹೆಂಡತಿಗೆ ಅವರು ತವರ ಮನೆಯಿಂದ ತಂದಿದ್ದಂತಹ ಅದೇ ರೀತಿಯ ಒಡವೆಗಳನ್ನು ಸಹ ಮಾಡಿಸಿಕೊಟ್ಟಿದ್ದ. ಸಂಜಯ್ನ ಚಿಕಿತ್ಸೆ ತುಂಬಾ ಕಷ್ಟಕರವಾದದ್ದು ಮತ್ತು ತುಂಬಾ ಸಮಯ ಹಿಡಿಯುವಂತದ್ದಾಗಿತ್ತು. ಆದರೆ ಮನೆಯವರ್ಯಾರು ಅವನ ಕೈ ಬಿಡಲಿಲ್ಲ. ಅವನ ಬೆನ್ನೆಲುಬಾಗಿ ನಿಂತು ಸಂಜಯ್ನನ್ನು ಅವರು ಆ ನಶೆಯಿಂದ ಹೊರಗೆ ತರಲು ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ರು. ಸುಮಾರು 8-10 ತಿಂಗಳ ನಂತರ ಆಸ್ಪತ್ರೆಯಿಂದ ಸಂಜಯ್ ಕೂಡ ಮನೆಗೆ ಬಂದಾಗ ಅವನು ಈಗ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ದ. ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಕಾಣಿಸ್ತಾ ಇತ್ತು. ಅವನು ಮನೆಗೆ ಬಂದ ತಕ್ಷಣ ಮೊಟ್ಟ ಮೊದಲು ತನ್ನ ಅತ್ತಿಗೆಯ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊಂಡ. ಆಗ ಸಂಧ್ಯಾ ಹೇಳ್ತಾಳೆ, ನೀನು ನನ್ನ ಚಿಕ್ಕ ತಮ್ಮ ಇದ್ದ ಹಾಗೆ. ನಿನ್ನ ಮೇಲೆ ನನಗೆ ಯಾವುದೇ ರೀತಿಯ ಕೋಪವಿಲ್ಲ. ನೀನು ಈಗ ಚೆನ್ನಾಗಿದೀಯಾ, ಅಷ್ಟೇ ಸಾಕು ಅಂತ. ಸಮಯ ಕಳೆಯುತ್ತಿದ್ದ ಹಾಗೆ ಆ ಮನೆಯಲ್ಲಿ ಈಗ ಸಂತೋಷ ಮತ್ತು ನೆಮ್ಮದಿ ಇತ್ತು. ಸೊಸೆ ಆ ಮನೆಯ ಮಗಳಾಗಿದ್ಲು. ಫ್ರೆಂಡ್ಸ್, ಈ ಸ್ಟೋರಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.